ಯಾರು ಈ ತೀರ್ಮಾನಕ್ಕೆ ಹೊಣೆ? ಕಾರಣ ಏನು? ಈ ತೀರ್ಮಾನ ತಗೊಂಡಾಗ ನೀವು ಎಷ್ಟು ಲಕ್ಷ ಜನ ವಿಧಾನ ಸಭೆಯ ಮುಂದೆ ಬರ್ಬೋದು, ವಿಧಾನಸೌಧದ ಮುಂದೆ ಬರ್ಬೋದು, ಸ್ಟೇಡಿಯಂ ಮುಂದೆ ಬರ್ಬೋದು. ಇದು ನಿಮಗೆ ಗಮನಕ್ಕೆ ಬರಲಿಲ್ಲ ಅಂತಂದರೆ ಗುಪ್ತ ಇಲಾಖೆ ಸಂಪೂರ್ಣ ವಿಫಲ, ಪೊಲೀಸ್ ಸಂಪೂರ್ಣ ವಿಫಲ, ಸರ್ಕಾರನೂ ವಿಫಲ. ಇದು ನಿಜಕ್ಕೂ ಬಹಳ ಗಂಭೀರವಾದ ಪರಿಸ್ಥಿತಿ. ಇದನ್ನು ಒಂದೊಂದು ನರಕ ನೇರವಾಗಿ ಕಾಣ್ತು. ನಿನ್ನೆ ನರಕ ಎಲ್ಲೂ ಹೋಗಬೇಕಾಗಿಲ್ಲ, ಸ್ಟೇಡಿಯಮ್ಮೇ ನರಕ ನಿನ್ನೆ ಕಂಡದ್ದು. ಒಬ್ಬೊಬ್ಬ ಪ್ರಾಣ ಕಳ್ಕೊಂಡಂಥ ಬಂಧುಗಳು, ಅವರ ನೋವು, ಕಣ್ಣೀರು ನೋಡ್ತಾ ಇದ್ದರೆ ನಿಜವಾಗ್ಲೂ ಭಾಳ ಗಂಭೀರವಾದಂಥ ಪರಿಸ್ಥಿತಿ. ಇದನ್ನು ಜಿಲ್ಲಾಧಿಕಾರಿ ಒಬ್ಬರು ತನಿಖೆ ಮಾಡಿ ಅಂತ ಹೇಳ್ಬಿಟ್ರು. ಅದ್ರ ಬದಲು ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಬಿಡ್ಬೇಕಾಗಿತ್ತು ತನಿಖೆ ಮಾಡಿ ಅಂತ. ಜಿಲ್ಲಾ ಇವ್ರಿಗೆ ಕೊಡೋ ಬದಲು ಒಬ್ಬ ಕಾನ್ಸ್ಟೇಬಲ್, ಇದು ವಿಧಾನಸೌಧ ಮುಂದೆ ನಡೆದಿದೆ, ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಕಾನ್ಸ್ಟೇಬಲ್ ಯಾರಿದ್ದಾರಪ್ಪ ನೀನು ಇದು ನೋಡ್ಕೊ ಅಂತೇಳಿ ಕಬ್ಬನ್ ಪಾರ್ಕು ಸ್ಟೇಡಿಯಂ ಕೊಟ್ಬಿಡ್ಬೇಕಾಗಿತ್ತು. ಭಾಳ ಚೆನ್ನಾಗಿರೋದು. ಇದು ಈಗ ನಾನು ಹೇಳೋದು, ಇದು ಸಮಗ್ರವಾಗಿ ಹೊರಗೆ ಬರಬೇಕಾದ್ರೆ ಉನ್ನತ ಮಟ್ಟದ ಭದ್ರವಾದ ಹಾಲಿ ಹೈಕೋರ್ಟಿನ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು. DC ಕೈಲೂ ಆಗಲ್ಲ, ತಹಶೀಲ್ದಾರ್ ಕೈಲೂ ಆಗೋದಿಲ್ಲ, ಪೊಲೀಸ್ ಕೈಲೂ ಆಗೋದಿಲ್ಲ. ಉನ್ನತ ಮಟ್ಟದ ಗಟ್ಟಿ ಇರುವ ಹೈಕೋರ್ಟಿನ ನ್ಯಾಯಾಧೀಶರಿಂದ ಸಮಗ್ರವಾಗಿ ತನಿಖೆ ಆಗಲೇಬೇಕು. ಮತ್ತು ಸತ್ತವರಿಗೆ ನೀವು 10 ಲಕ್ಷ ರೂಪಾಯಿದು ವ್ಯಾಪಾರ ಅಲ್ಲ. ನಿಮ್ಮ 10 ಲಕ್ಷಕ್ಕೆ ಒಬ್ಬ ವ್ಯಕ್ತಿ ಸಾವನ್ನು ನಾವು ಹೋಲಿಕೆ ಮಾಡೋಕ್ಕಾಗೋದಿಲ್ಲ. 10 ಲಕ್ಷ ಕೊಡದೆ ಅಗೌರವ. ನೀವು ಇಡೀ ಅವನ ಮುಂದಿನ ಭವಿಷ್ಯದಲ್ಲಿ ಏನೇನಾಗ್ತಾ ಇತ್ತು ಆ ಮನೆಯಲ್ಲಿ ಕೇಳಿ, ಮುಂದಿನ ಭವಿಷ್ಯ ಕನಿಷ್ಠ ಸುಮಾರು 50 ವರ್ಷದ ಜೀವನದ ಬಗ್ಗೆ ಸರ್ಕಾರ ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು. ಆ ದೃಷ್ಟಿಯಿಂದ ನಾನು ಇದನ್ನು ಉನ್ನತ ಮಟ್ಟದ ತನಿಖೆ ಹೈಕೋರ್ಟ್ ನಡೀಬೇಕು. ಮತ್ತು ರಾಯಲ್ ಚಾಲೆಂಜ್, ಇದು ಮೊದಲು ಒಂದು ರೀತಿ ಕ್ರಿಕೆಟ್ ಅಂದರೆ, ಹಿಂದೆ ಕ್ರಿಕೆಟ್ ಎಲ್ಲಿ ನಡೀತಾ ಇತ್ತು ಅಂತಂದರೆ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ನಡೀತಾ ಇತ್ತು. ಆವಾಗ ಅದು ಕ್ರಿಕೆಟ್, ಅದು ಆಟ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಾಗಲೂ ಸ್ವಲ್ಪ ಆಟ. ಈಗ ಅದು ದರೋಡೆ, ಭಾರಿ ದರೋಡೆ. ಅದನ್ನು ನಡೆಸ್ತಕ್ಕಂಥ ಜನಗಳೇ ಬೇರೆ ಇದ್ದಾರೆ. ಇಲ್ಲಿ ನಮ್ಮ ರೇಸ್ನಲ್ಲಿ ಕುದುರೆಗಳನ್ನು ಇಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಮಾಲೀಕರು. ಅದೇ ರೀತಿ ಈ ನಮ್ಮ ಆಟಗಾರನ್ನ ಕೊಂಡ್ಕೊಂಡು ಇದನ್ನು ನಿಜವಾಗಲೂ ಅವರುಗಳೆಲ್ಲ ಇದೊಂಥರ ದುಡ್ಡು ಮತ್ತು ಇದು ಗ್ಯಾಮ್ಲಿಂಗ್ ಆಗ್ತಾ ಇದೆ. ನಿಜವಾಗ್ಲೂ ಪಾಪ ನಿರಪರಾಧಿ ಹುಡುಗರು ಸುಮಾರು 25-30 ವರ್ಷದಿಂದ ಕೆಳಗಿರುವ ಮಕ್ಕಳಿಗೆ, ಯುವಕರಿಗೆ ಇದು ಗೊತ್ತಿಲ್ಲ. ಏನಿದ್ರು ಆಟಗಾರರು ಅವರ ಮೇಲೆ ಕೇಂದ್ರೀಕೃತವಾಗಿದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಪ್ರಾಮಾಣಿಕವಾಗಿ ಇದರ ಹಿಂದೆ ಏನಿದೆ, ಮುಂದೆ ಏನಿದೆ, ಇದು ಕ್ರೀಡೆಯಾಗಿ ಉಳಿಯೋದಕ್ಕೆ
ಏನು ಮಾಡಬೇಕು, ಸಮಗ್ರವಾಗಿ ಕ್ರೀಡೆಯಾಗಿ ಉಳಿಬೇಕಿದ್ದು, ಜೂಜಾಗಬಾರ್ದು, ಬೆಟ್ಟಿಂಗ್ ಕಟ್ಟಬಾರ್ದು, ಎಲ್ಲವನ್ನು ನಿಲ್ಲಿಸಿ ಮಾಡಬೇಕು. ಇದು ನಿಜಕ್ಕೂ ಭಾಳ ನೋವಾಗುತ್ತೆ. ಇದನ್ನು ಇಡೀ ಸಮಗ್ರ ಜನತೆ ಇದ್ರ ಬಗ್ಗೆ ಚಿಂತೆ ಮಾಡಬೇಕು, ಯುವ ಜನಾಂಗ ಚಿಂತೆ ಮಾಡಬೇಕು, ನ್ಯಾಯಾಲಯ ಚಿಂತೆ ಮಾಡಬೇಕು, ಮಾಧ್ಯಮದವರು ಚಿಂತೆ ಮಾಡಬೇಕು. ಮುಂದಿನ ದಿನದಲ್ಲಿ ಇದರ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗುತ್ತೆ ಅಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಈಗ ಯಾರು ರಾಜೀನಾಮೆ ಕೊಡಬೇಕು ಅಂತ ಹೇಳಬೇಕಾದ್ರೆ ನ್ಯಾಯಾಂಗ ತನಿಖೆಗೆ ಕೂಡಲೇ ಒಪ್ಪಿಸಿ 15 ದಿವಸದೊಳಗಾಗಿ, ಇದೇನು ದೊಡ್ಡದೇನಲ್ಲ, ಇದಕ್ಕೆ ಸಾಕ್ಷಿ ಇದಕ್ಕೆಲ್ಲ ಬೇರೆ ಬೇರೆ ಊರಿಗೆ ಹೋಗಬೇಕಾಗಿಲ್ಲ. ವಿಧಾನಸೌಧ, ಸ್ಟೇಡಿಯಂ ಈ ಎರಡು ಕಡೆನೇ ಓಡಾಡಿದ್ರೆ ನಮ್ಮಲ್ಲಿ ಭಾಳ ಅದ್ಭುತವಾದಂಥ ನ್ಯಾಯಾಧೀಶರಿದ್ದಾರೆ. ಒಂದೇ ವಾರದಲ್ಲಿ ನಿಮಗೆ ತೀರ್ಪು ಕೊಡ್ತಾರೆ. ತೀರ್ಪು ಬಂದ ನಂತರ ಸಂಪೂರ್ಣ ಯಾರ್ಯಾರು ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಅದನ್ನು ಸಿದ್ದರಾಮಯ್ಯನವರು ಭಾಳ ಗಂಭೀರವಾಗಿ ಮಾಡಿದ್ರೆ ಸಿದ್ದರಾಮಯ್ಯನವರಿಗೆ ಒಂದು ಗೌರವ ಬರುತ್ತೆ ಅಂಥೇಳಿ ಅತ್ಯಂತ ಕಳಕಳಿಯಿಂದ ಹೇಳ್ತಾರೆ.